ನಮಸ್ಕಾರ ಸ್ನೇಹಿತರೆ. ಟಿ ನರಸೀಪುರದ ಸೋಸ್ಲಿ ಹೋಬಳಿಯ ನಾಗಲಗೆರೆ ಗ್ರಾಮಕ್ಕೆ ಬಂದಿದ್ದೀವಿ. ಕೊಳತೂರು ಪಂಚಾಯತಿಗೆ ಸೇರುತ್ತೆ, ಗ್ರಾಮ ಪಂಚಾಯತಿಗೆ ಇದು. ಇಲ್ಲಿ 24 ಎಕರೆ ಪ್ರದೇಶದಲ್ಲಿ ಕೆರೆ ಇದೆ. 1.5 ತಿಂಗಳಿಂದ ಕೆರೆಯಲ್ಲಿ ಅಕ್ರಮವಾಗಿ ಕೆರೆ ಮಣ್ಣನ್ನು ಹೊಡಿತಾ ಇದ್ದಾರೆ ಅಕ್ಕಪಕ್ಕದ ಇಟ್ಟಿಗೆ ಗೂಡವರು. ಇಲ್ಲಿ ಗ್ರಾಮಸ್ಥರಿದ್ದಾರೆ ಮತ್ತು ಸಂಘಟನೆಯವರು ಇದ್ದಾರೆ, ರೈತರ ಸಂಘಟನೆಯವರು. ಅವ್ರನ್ನ ಮಾತಾಡ್ಸೋಣ, ಇದು ಎಷ್ಟನೇ ಸರ್ವೆ ನಂಬರ್ಗೆ ಬರುತ್ತೆ ಅಂತ ಕೇಳೋಣ ಬನ್ನಿ ಸ್ನೇಹಿತರೆ. ಸರ್, ಇದು ಎಷ್ಟನೇ ಸರ್ವೆ ನಂಬರ್ಗೆ ಬರುತ್ತೆ? ಸರ್, ಇದು ನಾಗಲಗೆರೆ ಸರ್ವೆ ನಂಬರ್ 32ಕ್ಕೆ ಬರುತ್ತೆ. ಇದು 24 ಎಕರೆ ಐತೆ. ಇಲ್ಲಿ ಅಚ್ಚುಕಟ್ಟು ಪ್ರದೇಶಕ್ಕೆ ಹೆಚ್ಚು ಕಡಿಮೆ ಒಂದು 30 ಎಕರೆ ಜಮೀನು ಸೇರೈತೆ. ಇಲ್ಲಿ ರೈತರಿಗೆ ಒಂದು ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಈ ಬಾರಿ ಹೆಚ್ಚು ಕಡಿಮೆ ಒಂದು 6 ಬಾರಿ 7 ಬಾರಿ ಮನವಿ ಕೊಟ್ಟಾದ್ಮೇಲೆ ರಿತೀಶ್ ಅವರು ನಮ್ಮ ಬನ್ನೂರು ಕಾವೇರಿ ನಿಗಮದ ಎಡಬಲಿ ರಿತೀಶ್ ಅವರ ವ್ಯಾಪ್ತಿಗೆ ಬರುತ್ತೆ. ಅವ್ರಿಗೆ ಕೆರೆ ಎಲ್ಲ ಸೋರ್ತಾ ಇದೆ, ಅದರಿಂದ ಹೊಸ ರಿಪೇರಿ ಮಾಡಿಸ್ಕೊಡಿ, ನಮಗೆ ರೈತರಿಗೆ ಒಂದು ಅನುಕೂಲ ಆಗಲಿ, ಬೇಸಿಗೆ ಬಂದರೆ ನೀರು ನಿಂತ್ಕೊಳ್ಳಲ್ಲ ಅಂತ ಒಂದು ಸ್ವಲ್ಪ ಅವ್ರಿಗೆ ಮನವಿ ಕೊಟ್ಟು ಅವರು ಕೆರೆನ ಏನು ಮಾಡವ್ರೆ, ದುರುಪಯೋಗ ಪಡಿಸ್ಕೊಂಡವ್ರೆ. ಗ್ರಾಮಸ್ಥರಾದ ಬಂದು ನಕಲಿ ಸೈನ್ಗಳು ಎಲ್ಲರ ಹತ್ರ ನಕಲಿ ಸೈನ್ ಮಾಡಿಸ್ಕೊಂಡು ಕೆರೆ ಏನು ಮಾಡ್ತಿದ್ದೀವಿ ಅಂದರೆ ಕೆರೆನ ನಮಗೆ ಅಚ್ಚುಕಟ್ಟು ಮಾಡ್ಕೊಡ್ತಾರೆ, ನಮ್ಮ ಸಾಹೇಬರು ಬಂದವ್ರೆ, ಒಂದು ಒಳ್ಳೇದಾಗುತ್ತೆ ಅಂದ್ಬಿಟ್ಟು ಮಾಡ್ಕೊಂಡು ಈಗೇನು ಮಾಡವ್ರೆ, ಹೆಚ್ಚು ಕಡಿಮೆ 1.5 ತಿಂಗಳಿಂದ ಖಾಸಗಿ ಅಂತಾರೆ ಇಟ್ಟಿಗೆ ಗೂಡಿನವ್ರಿಗೆ ದಿನಕ್ಕಿಷ್ಟು ಅನ್ನೋಕ್ಕೋಸ್ಕರ ಮಣ್ಣನ್ನೆಲ್ಲ ವ್ಯಾಪಾರ ಮಾಡಿದ್ದಾರೆ. ಮಾತಾಡ್ತಾರೆ ಯಾರು ಅಂತಂದರೆ ರಿತೀಶ್ ಅವರು ಹೇಳಿದ್ರು. ನಾನು ಹೆಚ್ಚು ಕಡಿಮೆ ಯಾಚನಹಳ್ಳಿ ನಂದ ಅನ್ನೋದು ಇಲ್ಲಿಗೆ ಇಟಾಚಿ ಬರುತ್ತೆ. ಇಟಾಚಿ ಅವರು ಬಂದು ವಿಡಿಯೋ ಮಾಡಿ ತಹಸೀಲ್ದಾರ್ಗೂ ಕಂಪ್ಲೇಂಟ್ ಮಾಡಿ ಗಾಡಿ ನಂಬರೆಲ್ಲ ಮಾಡಿದ್ದೀವಿ. ಮಾಡೋದಕ್ಕೆ ಹಿಂಗೆ ಅಂತದಕ್ಕೆ ರಿತೀಶ್ ಅವರು ಹೇಳವ್ರೆ, ಕೆರೆ ನೀವು ಅಚ್ಚುಕಟ್ಟು ಮಾಡಿಕೊಡಿ ಅಂತ ಹೇಳಿದ್ರಲ್ಲ, ಎಲ್ಲ ಗ್ರಾಮಸ್ಥರೆಲ್ಲ ಸೈನ್ ಮಾಡ್ಕೊಟ್ಟಿದ್ದೀರಿ, ಅದರಿಂದ ಮಾಡ್ತಾಯಿದ್ದೀವಿ ಅಂತ ನಾನು ಹೇಳ್ದೆ. ಅಲ್ಲಪ್ಪ, ನೀವು ಈಗ ಕೆರೆ ಅಚ್ಚುಕಟ್ಟು ಒತ್ತುವರಿ ಇದು ಮಾಡಬೇಕಾದ್ರೆ ನೀವು ಓಳೆತ್ಬೇಕಾದ್ರೆ ಕಾನೂನು ಚೌಕಟ್ಟಲ್ಲಿರೋದು 2 ಅಡಿ ಮಾತ್ರ. 2 ಅಡಿ ಮಣ್ಣೆತ್ತಬೇಕು, ಅದು ಖಾಸಗಿ ವ್ಯಕ್ತಿಗಳು ಬಿಡಬಾರ್ದು. ರೈತರಿಗೆ ಸರ್ವೆ ನಂಬರ್ RTC ಇರೋರ್ಗೆ ಮಾತ್ರ ಅವ್ರ ಜಮೀನಿಗೆ ಟ್ಯಾಕ್ಟ್ರ್ ಮೂಲಕ. ಇವಾಗ ಇಲ್ಲಿ ಕಮರ್ಷಿಯಲ್ ಇಟ್ಟಿಗೆ ಗೂಡು ಯಾರು ಇಟ್ಟಿಗೆನ ತಯಾರು ಮಾಡ್ತಾರೆ, ಆ ಗೂಡು ಅವ್ರಿಗೆ ಇವ್ರ ಮಣ್ಣನ್ನ ಮಾರ್ತಾ ಇದ್ದಾರಾ? ಯಾವ ತರ ಇದು ಮಣ್ಣನ್ನು ಮಾರ್ತಾ ಇದ್ದಾರೆ? ಈಗ ಯಾರು ಮಾರ್ತಾ ಇರೋದು ಅದನ್ನ ಹೇಳಿದ್ರೆ ಇವರು JCP ನಂದವ್ರು ಹೇಳ್ತಾರೆ, ರಿತೀಶ್ ಅವರು ಅಂತ ಹೇಳ್ತಾರೆ. ಕಂಪ್ಲೇಂಟ್ ಎಲ್ಲ ಬರ್ತಿರೋದು ರಿತೀಶ್ ಅವ್ರ ಮೇಲೆ. ನಾನು ರಿತೀಶ್ ಅವ್ರಿಗೂ ಫೋನ್ ಮಾಡಿದ್ದೀನಿ, ಇಲ್ಲಪ್ಪ ನಾ ಹೇಳಿರೋದು ಕೆರೆ ರಿಪೇರಿ ಮಾಡಕ್ಕೆ ಹೇಳಿದ್ದೀನಿ, ಕೆರೆ ರಿಪೇರಿ ಮಾಡಬಾರ್ದು ಅಂತ ಹೇಳಿದ್ರು. ಸರ್, ನೀವು ರಿಪೇರಿ ಮಾಡ್ಬೇಕು. ಈಗ ರಿತೀಶ್ ಅವ್ರ ಗಮನಕ್ಕೆ ತಂದ್ರು ಅವ್ರು ಯಾವುದೇ ರೀತಿ ಕ್ರಮ ತಗೊಂಡಿಲ್ವಾ? ಕಾನೂನು ಅವ್ರಿಗೆ ಎಷ್ಟೇ ಫೋನ್ ಮಾಡಿ ಏನೇ ಮಾಡಿದ್ರು ಮುಗ್ಸಕ್ ಕಾನೂನು ಕ್ರಮ ಕೈಗೊಂಡಿಲ್ಲ. ಈಗ ನೀವೇ ನೋಡ್ತಾ ಇದ್ದಾರೆ, ಹೆಚ್ಚು ಕಡಿಮೆ ಒಂದು 10-15 ಆಳ್ಮಠ ನಾಟಕಿದ್ದಾರೆ. ಈಗ ಇಲ್ಲಿ ಈಗ ಎತ್ತಬೇಕು ಅಂದ್ರೆ, ಕೆರೆ ಎತ್ತಬೇಕಂದ್ರೆ ಎಷ್ಟಡಿ ಎತ್ತಬೇಕು ಮಣ್ಣನ್ನ? 2 ಅಡಿ ಎತ್ತಬೇಕು ಸರ್, 2 ಅಡಿ ಎತ್ತಬೇಕು. ಅದುವೇ JCP ಮೂಲಕ ಟ್ರಾಕ್ಟರ್ ಮಾತ್ರ ಬರಬೇಕು ಕೆರೆ ಒಳಗಡೆ, ಟಿಪ್ಪರ್ ಬರಬಾರ್ದು. ಈಗ ಹೆಚ್ಚು ಕಡಿಮೆ 1.5 ತಿಂಗಳಿಂದ ಇಟಾಚಿ ಟಿಪ್ಪರೇ ಹೊಡಿತಿರೋದು. ಈಗ ಅದ್ರದ್ದೆಲ್ಲ ವಿಡಿಯೋ, ಟಿಪ್ಪರ್ ವಿಡಿಯೋಗಳು ಮತ್ತೆ JCP ವಿಡಿಯೋ, ಟ್ರಾಕ್ಟರ್ ಎಲ್ಲ ಇದೆಯಾ ನಿಮ್ಮ ಹತ್ರ? ಟ್ರಾಕ್ಟರ್ದು, JCP ಓನರ್ದು ಎಲ್ಲ ಇದೆ ಸರ್. ಅದು ನಮ್ಮ ತಾಲೂಕು ಅಧಿಕಾರಿಗಳಾದ ದಂಡಾಧಿಕಾರಿಗಳಾದ ಈಗ ತಹಸೀಲ್ದಾರ್ ಅವರು, ಟಿ ನರಸೀಪುರ ತಹಸೀಲ್ದಾರ್ ನಿಮ್ಗೆ ನೀವು ಕಂಪ್ಲೇಂಟ್ ಮಾಡಿದಾಗ ಅವ್ರು ಏನು ಸೂಚನೆ ಕೊಟ್ಟವ್ರೆ, ಇಲ್ಲ ಕ್ರಮ ಏನ್ ತಗೊಂಡವ್ರೆ? ಅವ್ರಿಗೆ ನಾನು ಬೆಳಿಗ್ಗೆ ಬಂದು ವಿಡಿಯೋ ಮಾಡಿ ಅವ್ರಿಗೆ ವಾಟ್ಸಪ್ ಮಾಡಿದೆ. ಮಾಡೋದಕ್ಕೆ ಅವ್ರು ಹೇಳಿದ್ರು ಗಾಡಿಯಲ್ಲಿದ್ರೆ FIR ಮಾಡಬಹುದು ಅಂತ ಹೇಳಿದ್ರೆ, ನಾ ಯಾವಾಗ ಫೋನ್ ಮಾಡಿದೆ ಇಮಿಡಿಯೇಟ್ಲಿ ತಹಸೀಲ್ದಾರ್ ಅವರು ಪೊಲೀಸ್ನವ್ರು ಕಳ್ಸಿಕೊಟ್ರು. ಆದ್ರೆ ಬರಕ್ ಮುಂಚೆ ಗಾಡಿ ಎಲ್ಲ ಹೊಂಟೋಗಿತ್ತು, 1 ಟಿಪ್ಪರ್ ಮಾತ್ರ ಇಲ್ಲಿತ್ತು. ಅದನ್ನ ವಿಡಿಯೋ ಮಾಡಿದೀರಾ? ಅವ್ರು ಕಳಿಸಿದೀರಾ? ಎಲ್ಲಾನು ವಿಡಿಯೋ ಮಾಡಿದ್ದೀನಿ, ಫೋಟೋ ಹೊಡೆದಿದ್ದೀನಿ, ಎಲ್ಲಾನು ಕಳ್ಸಿಕೊಟ್ಟಿದ್ದೀನಿ ಸರ್. ಇನ್ನು ಕ್ರಮ ಏನು ಆಗಿಲ್ವಾ? ಕಾನೂನು ಕ್ರಮ ಏನು ತಗೊಂಡಿಲ್ಲ. ಆದ್ರಿಂದ ನಮ್ಮ ತಾಲೂಕು ದಂಡಾಧಿಕಾರಿಗಳಾದ ಸುರೇಶ್ ಆಚಾರ್ ಸಾಹೇಬ್ರಲ್ಲಿ ಒಂದು ಮನವಿ, ಹಾಗೂ ನಮ್ಮ ನೀರಾವರಿ ನಿಗಮದ ಎಡಬಲಿ ರಿತೀಶ್ ಅವರಲ್ಲಿ ಒಂದು ಮನವಿ. ಈಗ ಕಾನೂನು ಕ್ರಮ ತಕೊಂಡು ಏನಾದರೂ ತಪ್ಪಿಸ್ತರಲ್ಲಿ ಕಾನೂನು ಕ್ರಮ ಕೈಗೊಳ್ಳದಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಭಾರತೀಯ ಕಿಸಾನ್ ಸಂಘ ತಾಲೂಕು ಆಫೀಸು ಹಾಗೂ ಕಾವೇರಿ ನೀರಾವರಿ ನಿಗಮಕ್ಕೆ ಮುತ್ತಿಗೆ ಹಾಕುವಂತ ಕೆಲಸ ನಾವು ಮಾಡ್ತೀವಿ ಅನ್ನೋದ ನಾನು ಹೇಳ್ತೀನಿ ಸರ್. ಈಗ ಹೊಡೆದಿರಲ್ಲಿ ಇಲ್ಲಿ ಮಣ್ಣೆಲ್ಲ ತೆಗೆದುಬಿಟ್ಟವ್ರಲ್ಲ, ಅವ್ರಿಗೆ ಏನ್ ಕ್ರಮ ಆಗ್ಬೇಕು? ಏನು ಆಯ್ತಾ ಇಲ್ವಾ? ಅವ್ರಿಗೆ ತಪ್ಪಿಸ್ತರಿಗೆ ಕಾನೂನು ಕ್ರಮ ಕೈಗೊಳ್ಬೇಕು ಸರ್. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ತಾಲೂಕು ಆಫೀಸ್ಗೂ ಮುತ್ತಿಗೆ ಹಾಕ್ತಿವಿ, ಕಾವೇರಿ ನೀರಾವರಿ ನಿಗಮಕ್ಕೂ ಮುತ್ತಿಗೆ ಹಾಕ್ತಿವಿ. ಆದ್ರಿಂದ ಕಾನೂನು ಕ್ರಮ ಕೈಗೊಂಡು ತಪ್ಪಿಸ್ತರಿಗೆ ಈ JCP ಅವ್ರಿಗೆ FIR ಮಾಡಿ JCP ಟಿಪ್ಪರ್ನ ಅವರು ಹೊಸಕ್ ತಗೋಬೇಕು ಅಂತ ನಮ್ಮಲ್ಲಿ ಮನವಿ ಸರ್. ಇದೆಲ್ಲದಕ್ಕೂ ಮೂಲ ಕಾರಣ ಯಾರು? ಈ ಅಕ್ರಮ ಮಣ್ಣು ಸಾಗಾಟ ಮಾಡಕ್ಕೆ ಮೂಲ ಕಾರಣ ಯಾರು? JCP ಅವರು ಹೇಳೋದು ನಮ್ಮ ನೀರಾವರಿ ನಿಗಮದಿಂದ ನಮ್ಮ ರಿತೀಶ್ ಅವರು ಹೇಳಿದ್ದಾರೆ ಅಂತ ಹೇಳ್ತಾರೆ ಸರ್. ನೀರಾವರಿ ನಿಗಮದ AW ಅವರೇ ಮೂಲ ಕಾರಣ ಅಂತ ನೀವ್ ಹೇಳ್ತಾ ಇದ್ದೀರಾ? ಮೂಲ ಕಾರಣನೇ ನಮ್ಮ ರಿತೀಶ್ ಅವರು ಸರ್. ಇಲ್ಲಿವರೆಗೂ ಆಗೈತೆ ನಮ್ಮ ಕೆರೆಗೆ ನಾವು ಗೊತ್ತಾಗ್ತವಿಂದ ಎಲ್ಲಾ ತರ ಅಧಿಕಾರಿಗಳು ಬಂದಿದ್ದಾರೆ. ಈಗ ಅಂದಾಜು ಎಷ್ಟು ಭೂ ಪ್ರದೇಶದಲ್ಲಿದೆ ಇದು?
ಇದು ಹೆಚ್ಚು ಕಡಿಮೆ 22 ಎಕರೆ ಹ್ಮ್. 22 ಎಕರೆ ಕೆರೆ ಐತೆ ಸರ್. ಹ್ಮ್. ಅದರಲ್ಲಿ ಆಲ್ಮೋಸ್ಟ್ ಈಗ ಒಂದು 6 ಎಕರೆ 7 ಎಕರೆ ಮಣ್ಣು ಎತ್ತಿದ್ದಾರೆ. ಹ್ಮ್. ಅದು ಅಂದಾಜು ಮೊತ್ತ ಎಷ್ಟಾಗ್ಬೋದು? ಎಷ್ಟು ಮೊತ್ತದ ಮಣ್ಣು ಎತ್ತಿರ್ಬೋದು? ಆ ಮಣ್ಣಿಗೆ ಸಹ ನಾವು ಈಗ ಬೆಲೆನೇ ಕಟ್ಟಕ್ಕಾಗಲ್ಲ. ಹ್ಮ್. ಇವಾಗಲೇ ಒಂದು 6 ಎಕರೆ 7 ಎಕರೆ ಮಣ್ಣು ಹೋಗೈತೆ ಅಂತಂದ್ರೆ ಹ್ಮ್. ಕನಿಷ್ಠ ಅಂತಂದ್ರೆ ಒಂದು 15-20 ಲಕ್ಷ ರೂಪಾಯಿ ಮಣ್ಣು ಹ್ಮ್. ನಮ್ಮ ಗ್ರಾಮಕ್ಕೆ ನಷ್ಟ ಆಗೈತೆ. ಹ್ಮ್. ಹ್ಮ್. ಸರ್ಕಾರಕ್ಕೂ ನಷ್ಟ ಆಗೈತೆ. ಹ್ಮ್. ಆದ್ರಿಂದ ನಮ್ಮ ಕಿಸಾನ್ ಸಂಘದ ವತಿಯಿಂದ ನಾವು ಹೇಳುವುದೊಂದೇ, ತಪ್ಪಿತಸ್ಥರಲ್ಲಿ ಕಾನೂನು ಕ್ರಮ ತಗೊಂಡು ಅವ್ರಿಗೆ ಏನು ಶಿಕ್ಷೆ ಕೊಡಬೇಕೋ ಆ ಶಿಕ್ಷೆ ಕೊಡಬೇಕು ಅಂತ ಹ್ಮ್. ತಮ್ಮಲ್ಲಿ ಹೇಳ್ತೀನಿ. ನಾವು ಭಾರತೀಯ ಕಿಸಾನ್ ಸಂಘ ತಾಲೂಕು ಅಧ್ಯಕ್ಷರು ನಾಗಲಗೆರೆ ಶಿವಕುಮಾರ್ ಹಾಗೂ ನಮ್ಮ ಸಹ ಹುದ್ದೆಗಳಾದ ಮಲ್ಲು, ಮಹಾದೇವ, ರಾಮಯ್ಯ ಅವರು ಎಲ್ಲ ಸೇರ್ಕೊಂಡು ಇವತ್ತು ಈ JCP ಅವರು ಅಕ್ರಮ ಮಣ್ಣು ಗಣಿಗಾರಿಕೆ ಮಾಡೋದನ್ನ ಕಡಿವಾಣ ಹಾಕಿದ್ದೀವಿ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಅವ್ರಿಗೆ FIR ಆಗಬೇಕು ಅನ್ನೋದು ನಮ್ಮನ್ನು ಮನವಿ ಸರ್. ಇಲ್ಲಿ ಒಂದು 22 ಎಕರೆ ಭೂ ಪ್ರದೇಶದಲ್ಲಿ ಕೆರೆ ಇದೆ. ಆ 22 ಎಕರೆ ಭೂ ಪ್ರದೇಶದ ಕೆರೆಯಲ್ಲಿ ಅಕ್ರಮವಾಗಿ ಮಣ್ಣನ್ನ ಸಾಗಾಟ ಮಾಡ್ತಾರೆ. ಇಲ್ಲಿ ರೈತ ಸಂಘದವರಾಗಿರ್ಬೋದು, ಇಲ್ಲಿ ಗ್ರಾಮಸ್ಥರಾಗಿರ್ಬೋದು, ಆ ಮಣ್ಣನ್ನ ತೆಗಿಬೇಕಾದ್ರೆ ಅವ್ರು ಒಂದು ಪ್ರಶ್ನೆ ಮಾಡಿದಾಗ ರತೇಶ್ ಅವ್ರು ಹೇಳಿದ್ರೆ, ಇದಕ್ಕೆ ನಮಗೆ ಮಣ್ಣು ತಗೊಳ್ಳೋಕೆ ರತೇಶ್ ಹೇಳಿದ್ದಾರೆ. ಮೂಲ ಕಾರಣ ಇವರೇ ಅಂತ ಅಂದ್ಬಿಟ್ಟು ಇವರು ಒಂದು ಆರೋಪ ಮಾಡ್ತಾ ಇದ್ದಾರೆ. ರತೇಶ್ ಅವ್ರಿಗೆ ನಾವು ಸಹ ಫೋನ್ ಮಾಡಿದ್ರೆ, ಒಂದು 5-6 ಬಾರಿ ಫೋನ್ ಮಾಡಿದ್ರೆ ಅವರು ಫೋನ್ನ ಪಿಕ್ ಮಾಡ್ತಾ ಇಲ್ಲ. ಇದೇನು ಕೇಳವ ಅಂತ. ಎಲ್ಲೋ ಒಂದು ಕಡೆ ರತೇಶ್ ಅವರು ಇಲ್ಲಿ ಈ ಅಕ್ರಮ ಮಣ್ಣು ಸಾಗಾಟಕ್ಕೆ ಎಲ್ಲೋ ಒಂದು ಕಡೆ ಇವರು ಭಾಗಿಯಾಗಿರ್ಬೋದು, ಇಲ್ಲ ಇವರು ಮಿಂಗಲ್ ಆಗಿರ್ಬೋದು ಅಂತ ಅನ್ನೋದು ಒಂದು ನಮಗೆ ಹಂಗೆ ಅನಿಸ್ತಾ ಐತೆ. ದಯಮಾಡಿ ರತೇಶ್ ಅವರೇ, ಈ ಒಂದು ಇಲ್ಲಿ ಏನು ಅಕ್ರಮ ಮಣ್ಣನ್ನು ಸಾಗಾಟ ಮಾಡ್ತಾವ್ರೆ, ನಿಯಮಾನುಸಾರ ಮಾಡ್ತಾ ಇದ್ದಾರಾ ಇಲ್ಲ ಅಕ್ರಮವಾಗಿ ಮಾಡ್ತಾ ಇದ್ದಾರಾ? ತಾವು ಕ್ರಮ ವಹಿಸಿ ಅವ್ರಿಗೆ ಯಾರು ಮಣ್ಣನ್ನು ಅಕ್ರಮ ಸಾಗಾಟ ಮಾಡವ್ರೆ ಅವ್ರಿಗೆ ಕಾನೂನು ಕ್ರಮ ಆಗಬೇಕು